ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನ ವೀಕೆಂಡ್ ಬಂತಂದ್ರೆ ಸಾಕು ಮಾಲ್ಗಳಿಗೆ, ಫಿಲ್ಮ್ಗಳಿಗೆ ಹೋಗಿ ಎಂಜಾಯ್ ಮಾಡ್ತಾರೆ. ಕೆಲವರು ತಮ್ಮ ಮಕ್ಕಳ ಜೊತೆಗೂಡಿ ಪಾರ್ಕ್ನಲ್ಲಿ ಕಾಲ ಕಳೀತಾರೆ. ಹಾಗೆ ಕೆಲ ಪೋಷಕರು ಇವತ್ತು ಮಕ್ಕಳೊಂದಿಗೆ ಬಾಲಭವನಕ್ಕೆ ಬಂದಿದ್ರು, ಮಸ್ತ್ ಎಂಜಾಯ್ ಮಾಡಿದ್ರು. ಇದು ಕಬ್ಬನ್ ಪಾರ್ಕ್ ನಲ್ಲಿರುವ ಬಾಲಭವನ. ಇವತ್ತು ಇಲ್ಲಿ ಪುಟಾಣಿಗಳ ಸಂಭ್ರಮ, ಪೋಷಕರಿಗೂ ಮನರಂಜನೆಯ ರಸದೌತಣ. ಮಹೀಂದ್ರಾ ಲೈಫ್ ಸ್ಪೇಸಸ್ ಚಿಣ್ಣರಿಗೆ ಅಂತ ಕಬ್ಸ್ ಆಫ್ ಕಬ್ಬನ್ ಉತ್ಸವವನ್ನ ಆಯೋಜನೆ ಮಾಡಿತ್ತು. ಈ ಉತ್ಸವದಲ್ಲಿ ಪಾಲ್ಗೊಂಡ ಪುಟಾಣಿಗಳು ಕಾರ್ಯಕ್ರಮಗಳನ್ನ ಎಂಜಾಯ್ ಮಾಡಿದ್ರು. ನಿಸರ್ಗದ ಕುರಿತಾದ ಪಾಠಗಳನ್ನ ಹೇಳಿಕೊಡಲಾಯಿತು. ಜೊತೆಗೆ ಚಿತ್ರ ಬಿಡಿಸೋದು, ಬೊಂಬೆಯಾಟ, ಮ್ಯಾಜಿಕ್ ಪ್ರದರ್ಶನ ಮಕ್ಕಳ ಗಮನ ಸೆಳೆಯಿತು. ತುಂಬಾ ಚೆನ್ನಾಗಿತ್ತು. ನಾನು ಎಲ್ಲ ದಿವಸ ಬಂದಿದ್ದಕ್ಕಿಂತ ಇವತ್ತು ಸೂಪರ್ ಆಗಿತ್ತು. ಲೈಕ್ ಡ್ಯಾನ್ಸ್ ಎಲ್ಲ ಇತ್ತು. ಮತ್ತು ನಾನು ಪಾಟ್ ಮೇಕಿಂಗಿಗೆಲ್ಲ ಹೋಗಿದ್ದೆ. ತುಂಬ ಚೆನ್ನಾಗಿತ್ತು. ಪೇಂಟಿಂಗ್ಸ್ ಎಲ್ಲ ಮಾಡಿಸಿದ್ರು. ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ. ನಾವು ಎವ್ರಿ ಸಂಡೇ ನಾವು ಮಾಲ್ಗೆ ಹೋಗ್ತೀವಿ. ಇದು ಡಿಫ್ರೆಂಟ್ ಇದೆ. ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ. ಡ್ಯಾನ್ಸ್, ಸಿಂಗಿಂಗ್, ಟ್ಯಾಟೂ, ಪಾಟ್ರಿ ಮಾಡ್ತಾ ಇದ್ದಾರೆ. ನಾವ್ ಮಕ್ಳಿದ್ರೆ ಅವಾಗ ಇಲ್ಲಿ ಬರ್ತಾ ಇದ್ವಿ. ಆಮೇಲೆ ಮಕ್ಳಿಗೆ ಇಲ್ಲಿ ತಕೊಂಡ್ ಬರೋದಿಲ್ಲ. ಮಾಲ್ಗೆ ಹೋಗ್ತೀವಿ ಎವ್ರಿ ಸಂಡೇ. ಇದು ಫನ್ ಇದೆ. ಮನೆಯಲ್ಲಿಯೇ ಸಣ್ಣ ತೋಟವನ್ನ ನಿರ್ಮಿಸೋದನ್ನ ಮಕ್ಕಳಿಗೆ ಹೇಳಿಕೊಡಲಾಯಿತು. ಸೊ ಕಬ್ಸ್ ಆಫ್ ಕಬ್ಬನ್ ಅನ್ನೋದು ಮಕ್ಕಳಿಗಿರೋ ಉತ್ಸವ ಅಂದ್ರೆ ಆಕ್ಟಿವಿಟೀಸ್, ಫನ್ ಗೇಮ್ಸ್ ಎಲ್ಲ ಹೇಳ್ಕೊಂಡು ವಿತ್ ದ ಥೀಮ್ ಆಫ್ ಪರಿವರ್ತನೆ ಮತ್ತು ಎನ್ವೈರನ್ಮೆಂಟ್ ಮತ್ತು ಸಸ್ಟೈನಬಿಲಿಟಿ ಸೆಂಟ್ರಲ್ಲಿ ಕೋರಲ್ಲಿ ಇಟ್ಕೊಂಡಿರೋ ಥೀಮ್ಸ್. ಸೊ ಅದನ್ನ ಮಕ್ಕಳನ್ನ ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ. ಒಟ್ನಲ್ಲಿ ಉತ್ಸವ ಮಕ್ಕಳಿಗೆ ವೀಕೆಂಡ್ ಖುಷಿ ನೀಡಿದ್ರೆ ಪೋಷಕರಿಗೆ ತಮ್ಮ ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡಿತು. ವೀಕೆಂಡ್ ಬಂತು ಅಂದ್ರೆ ಸಾಕು, ಮಕ್ಕಳಿಗೆ ಸಖತ್ ಖುಷಿ ಆಗತ್ತೆ. ಅದರಲ್ಲೂ ಸ್ವಲ್ಪ ಆಟ, ಸ್ವಲ್ಪ ಪಾಠ ಎಲ್ಲವನ್ನೂ ಒಂದೇ ಕಡೆ ಸಿಕ್ತು ಅಂದ್ರೆ ಮತ್ತಷ್ಟು ಎಂಜಾಯ್ ಮಾಡ್ತಾರೆ. ಇವತ್ತಿನ ವೀಕೆಂಡ್ ಮಕ್ಕಳಿಗೆ ಸಖತ್ ಖುಷಿ ತಂದಿದೆ. ಇದೇ ರೀತಿ ಮುಂದಿನ ವೀಕೆಂಡ್ಗಳು ಇರಲಿ ಅಂತ ನಾವು ಆಶಿಸೋಣ. ಬೆಂಗಳೂರಿನ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಪವನ್ ಕುಮಾರ್ ಪಟೇಲ್, ಸುವರ್ಣ ನ್ಯೂಸ್.